ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ಪೆಷಲಿ ವಿದ್ಯಾರ್ಥಿ ಮಕ್ಕಳು, ತಮಗೆಲ್ಲ ಗೊತ್ತಿದ್ದಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ಈ ಕಾರ್ಯಕ್ರಮ ನಡೆಯೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನೀವು ಈ ಕಾರ್ಯಕ್ರಮ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನು ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ಈ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯತೆ ಆಯಿತು, ಹಾಗೂ ನೀವು ಇಲ್ಲೂ ಕೂರಕ್ಕೆ ಸಾಧ್ಯ ಆಯಿತು, ನಾನು ನಿಲ್ಲಕ್ಕೆ ಸಾಧ್ಯ ಆಯಿತು. ಹಾಗೆ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ವಿದ್ಯಾರ್ಥಿ ಮಕ್ಕಳಿಗೆ ಸ್ಪೆಷಲ್ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನನ್ನ ಆತ್ಮೀಯರು, ಸಚಿವರಾದಂಥ ಮಧು ಬಂಗಾರಪ್ಪ ಅವರೇ, ಆತ್ಮೀಯರು, ನಮ್ಮ ಅಣ್ಣ ಆದಂಥ ಮಾಜಿ ಮಂತ್ರಿಗಳು, ಹಾಲಿ CM ಪೊಲಿಟಿಕಲ್ ಸೆಕ್ರೆಟರಿ ಆದಂಥ ನಸೀರ್ ಅಹಮದ್ ಸಾಹೇಬ್ರೆ, ನನ್ನ ತಮ್ಮ ಶಾಸಕರಾದಂಥ ಅರ್ಷದ್ ರಿಜ್ವಾನ್ ಅವರೇ, ಮಾಜಿ ಮಂತ್ರಿಗಳು, ಆತ್ಮೀಯ ಆದಂಥ ನಮ್ಮ ಪಕ್ಷದ ಮುಖಂಡರಾದಂಥ AM ಹಿಂಡಸ್ಗಿರಿ ಸಾಹೇಬ್ರೆ, MLC ನಮ್ಮ ಪಕ್ಷದ ಮುಖಂಡರು MLC ಆದಂಥ ಜಾಗಪ್ಪನವರವರೇ, ನಮ್ಮ ಪಕ್ಷದ ಮುಖಂಡರಾದಂಥ ಮೇರಾಸ್ ಖಾನ್ ಅವರೇ, ಇನ್ನೊಬ್ಬರು ಆತ್ಮೀಯ ಆದಂಥ KMDC ಚೇರ್ಮನ್ ಆದಂಥ BK ಅಲ್ತಾಫ್ ಖಾನ್ ಅವರೇ, ಕ್ರಿಶ್ಚಿಯನ್ ಬೋರ್ಡ್ ಚೇರ್ಮನ್ ಆದಂಥ ಆತ್ಮೀಯ ಆದಂಥ ಜಾಫರ್ ಅವರೇ, ಉರ್ದು ಅಕಾಡೆಮಿ ಅಧ್ಯಕ್ಷ ಆದಂಥ ಮೊಹಮ್ಮದ್ ಖಾಜಿ ಅವರೇ, ಜೀಲಾನಿ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರೇ, ವಿದ್ಯಾರ್ಥಿ ಮಕ್ಕಳೇ, ಮೊದಲಾಗಿ ನ್ಯಾಷನಲ್ ಎಜುಕೇಷನ್ ಡೇ ಅನ್ನು ಇವತ್ತು ನಾವು ಅದ್ದೂರಿಯಾಗಿ ಆಚರಿಸ್ತಾ ಇರೋದ್ರ ಜೊತೆಯಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹುಟ್ಟುಹಬ್ಬನ 137ನೇ ಹುಟ್ಟುಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಮೊದಲೇ ಆಗಿ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀವಿ. ಮೊದಲೇ ಆಗಿ ನಾನು ಮನೆಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಕಾರಣ ಅಂದರೆ ತಮಗೆಲ್ಲ ಗೊತ್ತಿದ್ದಂಗೆ 2008 ಮನೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗುವಾಗ ಕಂಪಲ್ಸರಿ ನ್ಯಾಷನಲ್ ಎಜುಕೇಷನ್ ಡೇ ಹಾಕ್ಬೇಕಂತ ಹೇಳ್ಬಿಟ್ಟು ಘೋಷಣೆಯನ್ನು ಮಾಡಿದರು. ಅದು ನಾವು ಮಾಡ್ಕೊಂಡು ಬರ್ತಾ ಇಲ್ಲ. ಮನೆಯ ಮುಖ್ಯಮಂತ್ರಿಗಳು ಮೊನ್ನೆ ದಿನ ನಮ್ಮ ಮಧು ಬಂಗಾರಪ್ಪಗೆ ಮತ್ತು ಡಾಕ್ಟರ್ ಸುಧಾಕರ್ ಅವ್ರಿಗೆ ಸೂಚನೆ ಕೊಟ್ಟು ಇಲ್ಲ, ಕಂಪಲ್ಸರಿ ಎಲ್ಲ ನಿಮ್ಮ ಸಂಬಂಧಪಟ್ಟ ಇಲಾಖೆಯಿಂದ ಇದು ನ್ಯಾಷನಲ್ ಎಜುಕೇಷನ್ ಡೇ ಮಾಡಬೇಕು, ಸರ್ಕಾರದಿಂದ ಆದೇಶ ಹೊರಡಿಸಿ ಅಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಮೇಲೆ ಇವತ್ತು ಮನೆಯ ಮಧು ಬಂಗಾರಪ್ಪರು ಒಂದೇ ಗಂಟೆಯಲ್ಲಿ ಕಂಪಲ್ಸರಿ ನ್ಯಾಷನಲ್ ಎಜುಕೇಷನ್ ಡೇ ಮಾಡಬೇಕಂತ ಏನು ಆದೇಶ ಹೊರಡಿಸಿದ್ದಾರೆ, ಅವ್ರ ಕೈ ಜೋಡಿಸಿ ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ, ಏನಕ್ಕೆ ನಾರಾಯಣವರು ಭಾಳ ವಿವರವಾಗಿ ಹೇಳಿದ್ದಾರೆ, ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ. ನಸೀರ್ ಅಹಮದ್ ಸಾಹೇಬರು ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ. ಆಮೇಲೆ ಅರ್ಷದ್ ರಿಜ್ವಾನ್ ಅವರು ಭಾಳ ಡೀಟೇಲ್ ಆಗಿದ್ದಾರೆ. ಮಧು ಬಂಗಾರಪ್ಪನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸಾಹೇಬ್ರ ಬಗ್ಗೆ ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ. ಇವತ್ತು ಎಜುಕೇಷನ್ ಅಂದರೆ ಎಜುಕೇಷನ್ಗೆ ಗಾಡ್ ಫಾದರ್ ಅಂತ ಹೇಳಿದ್ರೆ ಅದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿದ್ದಂಗೆ ಮೊದಲೇ ಬಾರಿ ಸ್ವಾತಂತ್ರ್ಯ ಬಂದಾದಮೇಲೆ ಮೊದಲೇ ಬಾರಿ 1947 ಮೊದಲೇ ಎಜುಕೇಷನ್ ಮಿನಿಸ್ಟರ್ ಆಗಿರೋರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ತಮಗೆಲ್ಲ ಗೊತ್ತಿರೋದೇ ವಿಚಾರ. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೆ ಅವ್ರು ಎಜುಕೇಷನ್ ಬಗ್ಗೆ ಒಂದು ಕಾಲೇಜಿನ ಹಮ್ಮಿಕೊಂಡಿದ್ರು. ಭಾಳ ಜನ ನಾರಾಯಣ್ ಅವ್ರು ಮಾತಾಡ್ತಾ ಇದ್ರು, ರಿಜ್ವಾನ್ ಅವ್ರು ಮಾತಾಡ್ತಾ ಇದ್ರು, ನಸೀರ್ ಅಹಮದ್ ಸಾಹೇಬರು ಮಾತಾಡುವಾಗ ಹೇಳ್ತಾ ಇದ್ರು ಎಜುಕೇಷನಲ್ಲಿ ಆಸಕ್ತಿ ಎಷ್ಟಿತ್ತಂದ್ರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ಗೆ ಅವ್ರು ಚಿಕ್ಕ ವಯಸ್ಸಿಂದನು ಏನಕ್ಕಂದ್ರೆ ಅವ್ರಿಗೆ ಗೊತ್ತಿತ್ತು ವಿದ್ಯಾಭ್ಯಾಸ ಇಲ್ಲಾಂದ್ರೆ ಯಾರು ಮನುಷ್ಯ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಅವ್ರ ಗಮನದಲ್ಲಿ ಇತ್ತು. ಆ ಕಾರಣಕ್ಕೆ ಎಜುಕೇಷನ್ ಬಗ್ಗೆ ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆನೂ ಎಜುಕೇಷನ್ ಬಗ್ಗೆ ಅವ್ರ ಕಾಲೇಜಿನ ಹಮ್ಮಿಕೊಂಡಿದ್ರು. ಆ ಕಾರಣಕ್ಕೆ ನೆಹರು ಅವರು ಭಾಳ ಜನ ಇದ್ರು. ಈಗ ನೆಹರು ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರು? ಅವ್ರು ಇದ್ದಿದ್ದು ಕೇಪಬಿಲಿಟಿಗೋಸ್ಕರ, ಈ ಎಜುಕೇಷನ್ಗೋಸ್ಕರ ಅವ್ರ ಕಮಿಟ್ಮೆಂಟ್ ಇದ್ದಿದ್ದ ಕಾರಣಕ್ಕೆ ಅವ್ರನ್ನ ಅಧ್ಯಕ್ಷ ಮಾಡಬೇಕಂತ ಮನೆ ಗಾಂಧೀಜಿಯವರು ಅವ್ರ ನೇಮಕನ ಮಾಡಿರೋ ತಮ್ಗೆ ಗೊತ್ತಿರೋದು ವಿಚಾರ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ನನ್ಗೆ ಗೊತ್ತಿದ್ದಂಗೆ ಭಾಳ ಬಡತನದಿಂದ ಬಂದಿದೆ. ಸೌದಿ ಅರೇಬಿಯಾ ಮಕ್ಕಾದಲ್ಲಿ ಅವ್ರ ಜನ್ಮನ ಆಗಿತ್ತು ಅವ್ರಿಗೆ. ಅದಾದಮೇಲೆ ಮೇಲೆ ಬನ್ನಿ. ಅದಾದಮೇಲೆ
ಅವ್ರು ಇಲ್ಲಿ ಬಂದು ವಾಸನ ಮಾಡಬೇಕು. ಅವ್ರ ದೇಶದ ಬಗ್ಗೆ ಎಷ್ಟು ಅಭಿಮಾನ ಪ್ರೀತಿಯನ್ನು ಹಮ್ಮಿಕೊಂಡಿದಂದ್ರೆ ನಾವೆಲ್ಲ ನೆನೆಸ್ಕೊಳ್ಳೇಬೇಕಾಗ್ತದೆ. ಯಾವಾಗ ಜಿನ್ನಾ ಅವರು ಈ ಡಿವೈಡ್ ಮಾಡಿ ಮುಸಲ್ಮಾನ್ನ ನಮ್ಮ ಪಾಕಿಸ್ತಾನ ಮಾಡಿಕೊಡಿ ಅಂತ ಡಿವೈಡ್ ಆಗಬೇಕಂತ ಜಿನ್ನಾ ಅವ್ರು ಯಾವಾಗ ಬೇಡಿಕೆನ ಇಟ್ಟರು, ಅವಾಗ ಯಾರನ್ನ ವಿರೋಧ ಮಾಡಿದಾರಂದ್ರೆ ಮನೆ ಅಬ್ದುಲ್ ಕಲಾಂ ಆಜಾದ್ ಅವರು ಯಾವ ಕಾರಣಕ್ಕೆ ಡಿವೈಡ್ ಆಗ್ಕೂಡ್ದು, ನಾವೆಲ್ಲ ಇಲ್ಲೇ ಇರ್ಬೇಕಂತ ಹೇಳ್ಬಿಟ್ಟು ಭಾಳ ಬೇಡಿಕೆನ ಕೇಳ್ಕೊಂಡಿದ್ರು. ಆಗಲಿಲ್ಲ, ಡಿವೈಡ್ ಆದಮೇಲೆ ನನ್ನ ಅನಿಸಿಕೆ ಅವ್ರು ಭಾಷಣ ಮಾಡಿದರು. ನಮ್ಮ ಫೋರ್ಟಲ್ಲಿ ಒಂದು ಭಾಷಣ ಮಾಡಿದ್ರು ಮೌಲಾನ ಅಬ್ದುಲ್ ಕಲಾಂ ಆಜಾದ್. ಆ ಡಿವೈಡ್ ಅಂತೂ ಬೇಡ ಅಂತ ನಾನು ಭಾಳಷ್ಟು ಕೇಳ್ಕೊಂಡಿದ್ದೆ. ಇವತ್ತು ಡಿವೈಡ್ ಆಗಿದೆ, ನಾವೇನು ಮಾಡೋಕ್ಕಾಗಲ್ಲ ಅಂದರೆ ನಾವು ಇಲ್ಲೇ ಹುಟ್ಟೋದು, ನಾವು ಇಲ್ಲೇ ಹುಟ್ಟಿದ್ದೀನಿ, ಈ ಭೂಮಿಯಲ್ಲೇ ನಾವು ಸತ್ರು ಈ ಭೂಮಿಯಲ್ಲಿ ಇರ್ತೀವಿ ಅಂತ, ನಾವು ಪಾಕಿಸ್ತಾನ್ಗೆ ಯಾವ ಕಾರಣಕ್ಕೆ ಹೋಗಲ್ಲ ಅಂತ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಹೇಳಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಎಜುಕೇಷನ್ ಅಂದರೆ ಏನಕ್ಕೆ ಅವ್ರ ಅಷ್ಟು ಬಗ್ಗೆ ಕಾಳಜಿ ಇದ್ದಿದ್ದಂದರೆ, ಎಜುಕೇಷನ್ ಇಲ್ಲಾಂದರೆ ನಾವೇನು ಯಾರು ಏನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಮಧು ಬಂಗಾರಪ್ಪ ಸಾಬ್ ಹೇಳ್ತಾ ಇದ್ರು, ಇವತ್ತು ನಮ್ಮ ಬಜೆಟ್ ಬಂದು 4 ಲಕ್ಷ ಕೋಟಿದಲ್ಲಿ 45,000 ಕೋಟಿ ಓನ್ಲಿ ನಾವು ಎಜುಕೇಷನ್ಗೋಸ್ಕರ ನಮ್ಮ ಸರ್ಕಾರ ಖರ್ಚು ಮಾಡ್ಕೊಂಡು ಮಾಡ್ತಾವ್ರೆ. 4 ಲಕ್ಷ ಕೋಟಿದಲ್ಲಿ ಅಂದರೆ 45,000. ಆ ಟೈಮಲ್ಲೇ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಅವರು ಯಾವಾಗ ಮಂತ್ರಿ ಆಗಿದ್ರು, ಆ ಟೈಮಲ್ಲೇ ನೀವೇನು ಬಜೆಟ್ ಕೇಂದ್ರದಲ್ಲಿ ಏನು ಬಜೆಟ್ ಅನ್ನು ಘೋಷಣೆ ಮಾಡ್ತೀರಾ ಅದು 10% ಎಜುಕೇಷನ್ ವಿದ್ಯಾಭ್ಯಾಸಕ್ಕೆ ಇಡಬೇಕಂತ ಆ ಟೈಮಲ್ಲೇ ಬೇಡಿಕೆ ಇಟ್ಟಿದ್ರು. ಇವತ್ತು ನಮ್ಮ ಕರ್ನಾಟಕ ಬಜೆಟ್ ಬಂದು 4 ಲಕ್ಷ ಕೋಟಿ ಮನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದರ 45,000 ಕೋಟಿಯನ್ನು ಓನ್ಲಿ ಫಾರ್ ಎಜುಕೇಷನ್ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಖರ್ಚು ಮಾಡ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಅಲ್ಪಸಂಖ್ಯಾತರಲ್ಲಿ ತಮಗೆಲ್ಲ ಗೊತ್ತಿರೋದಕ್ಕೆ ಅಲ್ಪಸಂಖ್ಯಾತರ ವಿದ್ಯಾಭ್ಯಾಸದಲ್ಲಿ ಭಾಳ ಹಿಂದೆ. ಈಚೀಚೆಗೆ ಸ್ವಲ್ಪ ಜನಗಳಿಗೆ ಅವೇರ್ನೆಸ್ ಬಂದು ಎಲ್ಲ ಒಂದು ಕಡೆ ಮಧ್ಯಾಹ್ನ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಅಲ್ಪಸಂಖ್ಯಾತರಲ್ಲಿ ಎಜುಕೇಷನಲ್ಲಿ ಆಸಕ್ತಿ ಇರಲಿಲ್ಲ. ಈಚೀಚೆಗೆ ಏನಾಗಿದೆ, ಅವ್ರಿಗೆ ಅರಿವಾಗಿದೆ, ಇಲ್ಲ ಎಜುಕೇಷನ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಒಬ್ಬ ಆಟೋ ಚಾಲಕ ಇರಲಿ, ಒಬ್ಬ ಸಣ್ಣ ಪುಟ್ಟ ವ್ಯಾಪಾರ ಮಾಡೋನು ಇವತ್ತು ನಾವು ಕಷ್ಟ ಅನುಭವಿಸ್ತಾ ಇರೋದು, ನಮ್ಮ ಮಕ್ಕಳು ಕಷ್ಟ ಅನುಭವಿಸ್ಬಾರ್ದು ಅಂತ ಹೇಳ್ಬಿಟ್ಟು 3 ಹೊತ್ತು ಊಟ ಮಾಡೋದು 2 ಟೈಮ್ ಊಟ ಮಾಡುವ ಅಂತ ಹೇಳ್ಬಿಟ್ಟು ವಿದ್ಯಾಭ್ಯಾಸ ಕೊಡುವಂಥ ಜನ ಇವತ್ತು ಮುಂದೆ ಬರ್ತಾ ಇದ್ದಾರೆ. ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲಿ ತಮಗೆಲ್ಲ ಗೊತ್ತಿರೋದೇ ವಿಚಾರ. 2023 ನಮ್ಮ ಬಜೆಟ್ ಇದ್ದಿದ್ದು, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ನಮ್ಮ ಬಜೆಟ್ 420 ಕೋಟಿಯಿಂದ 3,200 ಕೋಟಿಗೆ ಮನೆ ಸಿದ್ದರಾಮಯ್ಯ ತಗೊಂಡು ಹೋಗಿದ್ರು. 2013 ಹಿಡ್ಕೊಂಡು 2018 ಜಾಸ್ತಿಯಾಗಿ ನಾವು ಎಜುಕೇಷನ್ಗೆ ವಿದ್ಯಾಭ್ಯಾಸಕ್ಕಂತಾನೆ ನಾವು ದುಡ್ಡನ್ನು ಕೊಡ್ತಾ ಇದ್ವಿ. ಆಗ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಅವರು 850 ಕೋಟಿ ಕಡಿಮೆ ಮಾಡಿಬಿಟ್ರು. ಆಮೇಲೆ BJP 4 ವರ್ಷ ಸರ್ಕಾರದಲ್ಲಿ ಕನಿಷ್ಠ ನನ್ನ ಅನಿಸಿಕೆ 850 ಕೋಟಿಗೆ ತಂದಿಟ್ರು. 2,200 ಕೋಟಿ ಇದ್ದಿದ್ದು ಎಲ್ಲ ಸ್ಕಾಲರ್ಶಿಪ್ಪನ್ನು ರದ್ದು ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ತಿರ್ಗಾ ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಇವತ್ತು 4,500 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 2,900 ಕೋಟಿ ನಾವು ಬರೇ ಎಜುಕೇಷನ್ಗೋಸ್ಕರ ನಾವು ಖರ್ಚು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮಲ್ಲಿ ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಟ್ರಿಕ್ ಅಂತ ಸ್ಕಾಲರ್ಶಿಪ್ಪನ್ನು ಆವತ್ತಿಂದ ಕೇಂದ್ರ ಸರ್ಕಾರದಿಂದ ಕೊಡ್ಕೊಂಡು ಬರ್ತಾ ಇದ್ರು. ಕೇಂದ್ರ ಸರ್ಕಾರದಿಂದ ನೆಹರು ಕಾಲದಿಂದ ಇಂದಿರಾ ಗಾಂಧಿ ಕಾಲದಿಂದ ಆವತ್ತಿಂದ ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಟ್ರಿಕ್ ಅಂತ ಹೇಳ್ಬಿಟ್ಟು ಸ್ಕಾಲರ್ಶಿಪ್ಪನ್ನು ಕೊಡ್ಕೊಂಡು ಬರ್ತಾ ಇದ್ರು. 1ನೇ ತರಬೇತಿಯಿಂದ ಹಿಡ್ಕೊಂಡು 8ನೇ ತರಬೇತಿವರೆಗೂ ಸ್ಕಾಲರ್ಶಿಪ್ಪನ್ನು ಕೊಡ್ಕೊಂಡು ಬರ್ತಾ ಇದ್ರು. ಆ ಸ್ಕಾಲರ್ಶಿಪ್ಪನ್ನು ಕೇಂದ್ರ ಸರ್ಕಾರದಲ್ಲಿ 2023 ಆ ಸ್ಕಾಲರ್ಶಿಪ್ಪನ್ನು ರದ್ದು ಮಾಡಿಬಿಟ್ರು. ಆ ರದ್ದು ಮಾಡಿದ್ದಕ್ಕೆ ಕಾರಣಕ್ಕೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಯಾವ ರಾಜ್ಯದಲ್ಲೂ ಆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿಲ್ಲ. ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಆ ಕೇಂದ್ರ ಸರ್ಕಾರದಿಂದ ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಟ್ರಿಕ್ಗೆ ಏನು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ರು ಅದು ನಾವು ಜಾರಿ ಮಾಡಿ 13,30,48 ಮಕ್ಕಳಿಗೆ 192 ಕೋಟಿ ಸ್ಕಾಲರ್ಶಿಪ್ಪನ್ನು ನಾವು ಕೊಡ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ PU, BSc, BCom, BA, MA, MS, BCom, MBBSಗೆ 2,92,542 ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟು 294 ಕೋಟಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ. ಓವರ್ಸೀಸ್ ಆಚೆ ಹೋಗ್ತಾರೆ, ಎಜುಕೇಷನ್ ಪಡಿಕೆ ಆಚೆ ಹೋಗ್ತಾರೆ ಮಕ್ಕಳು.
ಆಚೆ ಹೋಗುವಾಗ ಅವ್ರಿಗೆ 2 ವರ್ಷ ಕೋರ್ಸ್ ಇದ್ದದ್ದು. ಆ 2 ವರ್ಷ ಕೋರ್ಸ್ಗೆ 30 ಲಕ್ಷ ಆಗ್ತದೆ. 2 ವರ್ಷ ಕೋರ್ಸ್ ಕಟ್ಟಬೇಕಾದ್ರೆ ಕಂಪ್ಲೀಟ್ ಮಾಡಬೇಕಂದ್ರೆ 30 ಲಕ್ಷ. ಪಾಪ ಬಡವರು ಎಲ್ಲಿಂದ ತರಕ್ಕೆ ಸಾಧ್ಯ? 30 ಲಕ್ಷ ಅವ್ರು ತರಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣಕ್ಕೆ ಭಾಳ ಜನ ಮಕ್ಕಳು ಡ್ರಾಪ್ ಔಟ್ ಆಗ್ತಾ ಇದ್ರು. ಅಂತ ಮಕ್ಕಳು ಡ್ರಾಪ್ ಔಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಬಾರಿ ನಾವು 2024-25 1025 ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಟ್ಟಿದ್ದೀವಿ. ನಾವು ಅಬ್ರಾಡ್ ಹೋಗೋ ಮಕ್ಕಳಿಗೆ 1025 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಮೊದಲೇ ಬಾರಿ BSc ನರ್ಸಿಂಗ್ ಅಂತ ನರ್ಸಿಂಗ್ಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಈ ಬಾರಿ ಸರ್ಕಾರ ಬಂದಾದ್ಮೇಲೆ ಆ ನರ್ಸಿಂಗ್ ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡ್ಬೇಕಂತ 3122 ಮಕ್ಕಳಿಗೆ ಕನಿಷ್ಠ 7 ಕೋಟಿ ವೆಚ್ಚದಲ್ಲಿ ನಾವು ಸ್ಕಾಲರ್ಶಿಪ್ ಅನ್ನ ಕೊಡ್ಕೊಂಡು ಬರ್ತಾ ಇದ್ದೀವಿ. ಇನ್ನೊಂದು ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಈ ವರ್ಷದಲ್ಲಿ 23, 24, 25, 26 MDRS ಅಂದರೆ ರೆಸಿಡೆನ್ಸ್ ಸ್ಕೂಲ್ ಅಂತ ಹೊಸದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. 60 MDRS ರೆಸಿಡೆನ್ಸ್ ಸ್ಕೂಲ್ ಅನ್ನ ಘೋಷಣೆ ಮಾಡಿದ್ರು. ಅದು ಟೋಟಲ್ 15,000 ಸ್ಟ್ರೆಂತ್ ಅದಾಗಿದೆ. ಅಡಿಷನಲ್ 60 ಸ್ಕೂಲ್ಗಳಿಗೆ ಅದು ಕನಿಷ್ಠ 960 ಕೊಟ್ಟಿದ್ದು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮುಂಚೆ ಇತ್ತು, ಈಗ ಹೊಸದಾಗಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿರೋದು 100 ಕಾಲೇಜನ್ನ ಘೋಷಣೆ ಮಾಡಿ 500 ಕೋಟಿ ವೆಚ್ಚದಲ್ಲಿ ನಾವು ಕಟ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ನ್ಯೂ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್, ಅದು ಒಂದು 100 ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಅನ್ನ 500 ಕೋಟಿ ವೆಚ್ಚದಲ್ಲಿ ನಾವು ಇದು ಮಾಡ್ತೇವೆ. ತಮ್ಮೆಲ್ಲ ಗೊತ್ತೇ ಇದ್ದಂಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 250 ಸ್ಕೂಲ್ಗಳವೆ. ಅಂದ್ರೆ 6th ಸ್ಟ್ಯಾಂಡರ್ಡ್ ಇಂದ ಹಿಡ್ಕೊಂಡು SLC ವರೆಗಿತ್ತು. 6th ಸ್ಟ್ಯಾಂಡರ್ಡ್ ಇಂದ ಹಿಡ್ಕೊಂಡು SLC ವರೆಗೂ ಇತ್ತು. ಈ ಬಾರಿ ಬಜೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೇಡ, ಈ ಮಕ್ಕಳನ್ನ LKG ಅಂದ್ರೆ LKG ಸೇರಿಸಬೇಕಾದ್ರೆ ಬಹಳ ಕಷ್ಟ ಇದೆ. ತಮಗೆಲ್ಲ ಗೊತ್ತೇ ಇದ್ದಂಗೆ ಬಡವ್ರ ಮಕ್ಕಳು ಈಗ LKGಗೆ ಹೋಗ್ಬೇಕಾದ್ರೆ ಕನಿಷ್ಠ ವರ್ಷಕ್ಕೊಂದು 15,000 ಕಡಿಮೆ ಯಾರು ಫೀಸ್ ತಗೊಳ್ಳ. ಆ ಕಾರಣಕ್ಕೆ ಬಡವ್ರಿಗೆ ಕಷ್ಟ ಆಗ್ತದೆ, ತೊಂದರೆ ಆಗ್ತದೆ. ನಮ್ಮ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಲ್ಲೇ 250 ಸ್ಕೂಲಲ್ಲೂ LKG ಇಂದ ಹಿಡ್ಕೊಂಡು PU ವರೆಗೂ ಬರ್ಬೇಕಂತ ಹೇಳ್ಬಿಟ್ಟು ಈ ಬಾರಿ ಬಜೆಟ್ ಅಲ್ಲಿ 100 ಸ್ಕೂಲ್ ಅನ್ನ ಘೋಷಣೆಯನ್ನ ಮಾಡಿದ್ರು. ಇವತ್ತು ನಾವು LKG ಇಂದ PU ವರೆಗೂ ಎಜುಕೇಶನ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಹಜ್ ಕ್ಯಾಂಪ್ ಅಲ್ಲಿ ಬಹಳ ಜನ ಹೋಗಿರ್ಬೋದು. ನಮ್ಮ ಹಜ್ ಕ್ಯಾಂಪ್ ಕರ್ನಾಟಕ ಹಜ್ ಕ್ಯಾಂಪ್ ಅಲ್ಲಿ ನನ್ನ ಅನಿಸಿಕೆ ನಮ್ಮ ಹಜ್ ಕ್ಯಾಂಪ್ ಕರ್ನಾಟಕದಲ್ಲಿರೋದು ಅದಕ್ಕೆ ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಆ ಥರ ದೊಡ್ಡದಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 5.5 ಎಕರೆ ಜಾಗ ಕೊಟ್ಟು ಒಂದು 120 ಕೋಟಿ ಕೊಟ್ಟು ಆ ಹಜ್ ಕ್ಯಾಂಪ್ ಅನ್ನ ಕಟ್ಟಿದ್ದಾರೆ. ಅದು ವರ್ಷಕ್ಕೆ 12 ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ನಾವೇನು ಮಾಡ್ತೀವಿ ಹಜ್ಜಿಗಂತ ಯೂಸ್ ಮಾಡ್ತೀವಿ. 11 ತಿಂಗಳದು ಬಂದಿರ್ತಾ ಇತ್ತು. ಅದಕ್ಕೆ ನಾವೆಲ್ಲ ಕೂತ್ಕೊಂಡು ನಾನು ನಸೀರ್ ಅಹಮದ್ ಸಾಹೇಬರು, ರಿಜ್ವಾನ್ ಅವರು, ಜಬ್ಬಾರ್ ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ವಿ. ಸರ್ ಇದು 12 ತಿಂಗಳಲ್ಲಿ ಒಂದೇ ತಿಂಗಳು ನಾವು ಯೂಸ್ ಮಾಡೋದು, 11 ತಿಂಗಳದು ಬಂದಿರ್ತದೆ, ಅದು ಹೆಂಗ್ ಮಾಡ್ಬೇಕಂತ ಮಾತಾಡೋಣ. ಈ ವರ್ಷ ನಾವೇನು ಮಾಡಿದ್ವಿ, ಹೋದ ವರ್ಷದಿಂದ ಏನೀಗ IAS IPS KS ಸೆಂಟರ್ ಹಾಕ್ಬೇಕಂತ ತೀರ್ಮಾನ ಮಾಡಿ 400 ಮಕ್ಕಳನ್ನ IAS IPS KS ಕೋಚಿಂಗ್ ಸೆಂಟರ್ ಕೊಟ್ವಿ. ಅದರಲ್ಲಿ ಸಂತೋಷ ಖುಷಿ ನಾನು ತಂದಿರೋದು. ಅಲ್ಲಿ ಮಕ್ಕಳು ಅಲ್ಲಿ ಓದಿ 109 ಜನ ಗೌರ್ಮೆಂಟ್ ಸರ್ಕಾರಿ ಇದಕ್ಕೆ ಅಪಾಯಿಂಟ್ ಆಗಿದ್ದಾರೆ. ಅದರಲ್ಲಿ ಟೋಟಲ್ 9 ಜನ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗಿದ್ದಾರೆ. ಟೋಟಲ್ ಸಬ್ ಇನ್ಸ್ಪೆಕ್ಟರ್ ಆಗಿ 9 ಜನ ಆಯ್ಕೆ ಆಗಿದ್ದಾರೆ. ಈಗ ಸಬ್ ಇನ್ಸ್ಪೆಕ್ಟರ್ಗೆ ತಮಗೆಲ್ಲ ಗೊತ್ತಿದ್ದಂಗೆ ಅವ್ನು 33 ವರ್ಷ ಸರ್ವಿಸ್ ಅಲ್ಲಿ ಅವ್ನು ರಿಟೈರ್ಮೆಂಟ್ ಅಂದ್ರೆ ಕನಿಷ್ಠ ಅವನು ಅಡಿಷನಲ್ SP ಆಗಿ ರಿಟೈರ್ಡ್ ಆಗ್ತಾರೆ. 9 ಜನ ಸಬ್ ಇನ್ಸ್ಪೆಕ್ಟರ್ ಆಗಿ, ಹೆಡ್ ಕಾನ್ಸ್ಟೇಬಲ್ ಆಗಿ 56 ಜನ ಆಯ್ಕೆ ಆಗಿದ್ದಾರೆ. ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಅಂದ್ರೆ ಅವ್ನು 33 ವರ್ಷ ಸರ್ವಿಸ್ ಅಲ್ಲಿ ಅವನು ರಿಟೈರ್ಡ್ ಆಗುವಾಗ ಕನಿಷ್ಠ ಅವನು ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಆಗಿ ಅವ್ನು ರಿಟೈರ್ಡ್ ಆಗ್ತಾನೆ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ 12 ಜನ, KPTCL ಅಲ್ಲಿ 1 ಜನ, ಆಮೇಲೆ ಕರ್ನಾಟಕ ಸ್ಟೇಟ್ ಆಡಿಟ್ FD ಅಲ್ಲಿ ಫೈನಾನ್ಸ್ ಅಲ್ಲಿ 5 ಜನ, ಬ್ಯಾಂಕ್ ಅಲ್ಲಿ ಕಾರ್ಪೊರೇಟಿವ್ ಬ್ಯಾಂಕ್ ಅಲ್ಲಿ ಒಬ್ಬ SBI ಕ್ಲರ್ಕ್ ಆಗಿ ಆಯ್ಕೆ ಆಗಿದ್ದಾರೆ. ಆ ಥರ ಟೋಟಲ್ ಆಗಿ 107 ಜನ ಇವತ್ತು ನಮ್ಮ ಸರ್ಕಾರಿ ಇದಕ್ಕೆ ಆಯ್ಕೆ ಆಗಿದ್ದಾರೆ. ಅಂದ್ರೆ ಯೂಸ್ ಮಾಡಿದಕ್ಕೆ ಕಾರಣಕ್ಕೆ, ಅದು ಯೂಸ್ ಮಾಡಿಲ್ಲ ಅಂದ್ರೆ ಹಂಗೆ ಇರ್ತಾ ಇತ್ತು. ಈ ವರ್ಷ ನಾವು ಇನ್ನ 300 ಜನನ ಆ ಟ್ರೈನಿಂಗ್ ಕೊಡ್ಬೇಕಂತ ನಾವು ಯೋಚನೆಯನ್ನ ಚಿಂತೆಯನ್ನ ನಾವು ಮಾಡ್ತಾ ಇದ್ವಿ. ನಾವೇನಿಗೆ ಜಾಸ್ತಿ ಆದ್ಯತೆ ಎಜುಕೇಶನ್ ಕೊಡ್ತಾ ಇದ್ವಿ. ಎಜುಕೇಶನ್ ಇಲ್ಲ ಅಂದ್ರೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಅನುಭವಿಸ್ತಾ ಇರೋದು ಉದಾಹರಣೆ ನಾನು ಕನ್ಸಲ್ಲೂ ನಾನು ಯೋಚನೆ ಮಾಡಿಲ್ಲ. ನಾನು ಜನತಾದಳ ಪಕ್ಷದಲ್ಲಿ ಇದ್ದವನು. ನನ್ನ ಕಾಂಗ್ರೆಸ್ ಪಕ್ಷ 2017 ಬಂದಿದ್ದು. ನನ್ನ ಮಂತ್ರಿ ಮಾಡ್ತಾರ
ಅಂತ ಕನಸಲ್ಲೂ ನಾನು ಯೋಚನೆ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷ ನನ್ನ ನಂಬಿಟ್ಟು ನನ್ನ ಇವತ್ತು ಮಂತ್ರಿಯಾಗಿ ತಮ್ಮ ಮುಂದೆ ನಿಲ್ಲಿಸಿದ್ದಾರೆ. ವಸತಿ ಹಾಗೂ ಅಲ್ಪಸಂಖ್ಯಾತರ ಇಲಾಖೆನ ನನಗೆ ನೀಡಿದ್ದಾರೆ. ಅದರಲ್ಲಿ ನಾನು ಜಾಸ್ತಿ ಕಾನ್ಸೆಪ್ಟ್, ನಾನು ನಸೀರ್ ಅಹಮದ್ ಸಾಹೇಬರು ವಾರಕ್ಕೆ 2 ಸತಿ ನಾವು ಸಿಗ್ತಾ ಇರ್ತೀವಿ. ನನಗೇನಿಕಂದರೆ ಎಜುಕೇಷನ್ ಏನಕ್ಕೆ, ವಿದ್ಯಾಭ್ಯಾಸ ಎಲ್ಲ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನಾನೇ ಒಂದು ಉದಾಹರಣೆ. ನಾನು ಒಳ್ಳೆ ಶ್ರೀಮಂತರ ಕುಟುಂಬದಿಂದಲೇ ನಾನು ಬಂದಿರೋದು. ನನಗೂ ನಮ್ಮ ತಂದೆ ತಾಯಿಯವರು ಜಮೀರು ಚೆನ್ನಾಗಿ ಓದಬೇಕು, ಇವನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತ ನನ್ನ ಒಳ್ಳೆ ಸ್ಕೂಲ್ಗೆಲ್ಲ ಕಳಿಸಿದ್ರು. ನಮ್ಮ ಹೋಲಿ ಸೆಂಟ್ ಅಂತ ಜಯನಗರಲ್ಲಿ ಇಂಗ್ಲೀಷ್ ಕಾನ್ವೆಂಟ್ ಸ್ಕೂಲ್ ಹೋಲಿ ಸೆಂಟ್ ಅಂತ ಇತ್ತು. ಈಗ ಮೌಂಟ್ ಕಾರ್ಮಲ್ ಕಾಲೇಜ್, ಸೆಂಟ್ ಜೋಸೆಫ್ ಭಾಳಷ್ಟು ಬಂದಿದೆ, ಕ್ರೈಸ್ಟ್ ಭಾಳಷ್ಟು ಬಂದಿದೆ. ಆ ಟೈಮಲ್ಲಿ ನಮ್ಮ ಹೋಲಿ ಸೆಂಟ್ ಸ್ಕೂಲ್ ಅಂದರೆ ನಂಬರ್ 1 ಸ್ಕೂಲ್ ಇದ್ದಿದ್ದು, ಒಳ್ಳೆ ಸ್ಕೂಲ್. ನಮ್ಮ ತಂದೆ ತಾಯಿನೂ ನಮ್ಮ ಮಗ ಓದಿ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಒಳ್ಳೆ ಸ್ಕೂಲಲ್ಲಿ ಹಾಕಿದ್ರು. ಆ ಟೈಮಲ್ಲಿ ನಾನು ಸ್ನೇಹಿತರ ಸಹವಾಸ ಮಾಡಿಬಿಟ್ಟು ಓದೋ ಕಡೆ ನಾನು ಗಮನ ಕೊಟ್ಟಿಲ್ಲ. ಇವತ್ತು ನಾನು SLC ನಾನು ಸತ್ಯ ಹೇಳೋದ್ರಲ್ಲಿ ಯಾವುದೂ ಮುಚ್ಚುಮರಿ ಇಲ್ಲ, ಸತ್ಯ ಹೇಳೋದ್ರಲ್ಲಿ ಯಾವ ಮುಚ್ಚುಮರಿ ಇಲ್ಲ. ದೇವ್ರು ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನಾನು 5 ಬಾರಿ MLA ಆಗ್ತೀನಿ, 3 ಬಾರಿ ಮಂತ್ರಿ ಆಗ್ತೀನಿ ಅಂತ ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ. ಇವತ್ತೆಲ್ಲೋ ಒಂದು ಕಡೆ ಕೂತ್ಕೊಂಡು ನಾನು ಒಬ್ಬನೇ ಕೊಡುವಾಗ ಕಣ್ಣಲ್ಲಿ ನೀರು ಹಾಕ್ಕೊತೀನಿ. ದೇವರೇ, ನಾನು ಕೇಳಿರೋದಿಲ್ಲ ನೀವು ಕೊಟ್ಟಿದ್ದೀರಾ ಅಂದರೆ ನನ್ನ ವಿದ್ಯಾಭ್ಯಾಸ ಕೊಟ್ಟಿಲ್ಲಲ್ಲ ನೀವು. ನನ್ನ ವಿದ್ಯಾಭ್ಯಾಸ ಏನಾದ್ರು ಕೊಟ್ಟಿದ್ರೆ ಇದಕ್ಕಿಂತ ಎತ್ತರದಲ್ಲಿ ಹೋಗ್ಬೋದಾಗಿತ್ತು ನಾನು ಅಂತ ಹೇಳ್ಬಿಟ್ಟು ನಾನಾಗಿ ನನ್ನ ಕಣ್ಣಲ್ಲಿ ನೀರು ಹಾಕ್ಕೊತೀನಿ. ನಾನಾಗಿ ನಾನು 3 ಬಾರಿ MLA ಆಗಿರ್ಬೋದು, 5 ಬಾರಿ MLA ಆಗಿರ್ಬೋದು, 3 ಬಾರಿ ಮಂತ್ರಿ ಆಗಿರ್ಬೋದು. ಅಂದರೆ ವಿದ್ಯಾಭ್ಯಾಸ ಇಲ್ಲದ ಕಾರಣಕ್ಕೆ SLC ನಾನು ಎಕ್ಸಾಮ್ ಕೊಟ್ಟಿಲ್ಲ. ಇವತ್ತು ನಾನು ಏನು ಅನುಭವಿಸ್ತಾ ಇದ್ದೀನಿ, ನನ್ನ ಮೇಲೆ ಕೂತಿದ್ದಾರೆ ಮಕ್ಕಳು ನೋಡಿ, ಅವ್ರು ಅನುಭವಿಸ್ಬಾರ್ದಂತ ನನ್ನ ಇಲಾಖೆಯಲ್ಲಿ ನನ್ನ ಆದರ್ಶದಲ್ಲಿ ಎಜುಕೇಷನ್ನಲ್ಲಿ ಗಮನ ಕೊಟ್ಟು ನಾನು ಏನು ಮಾನ್ಯ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರಿಗೆ 4,500 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 2,900 ಕೋಟಿ ಓನ್ಲಿ ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಖರ್ಚನ್ನು ಮಾಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಭಾಳಷ್ಟು ಮಕ್ಕಳಿಗೆ ನಾನು ಇವತ್ತಿಂದ ಇಲ್ಲ, ಭಾಳ ದಿನದಿಂದ ಯಾರ ಮಕ್ಕಳು ಚೆನ್ನಾಗಿ ಓದಿ ಅಚೀವ್ಮೆಂಟ್ ಮಾಡಿದ್ರೆ ಅವ್ರಿಗೆಲ್ಲ ಬೆಂಬಲನ ನಾನು ಕೊಡ್ತೀನಿ. ನಮ್ಮ ಇಲಾಖೆಯಿಂದ ಹೋದ ವರ್ಷ ಸರ್ 2024-25ನಲ್ಲಿ SLCಯಲ್ಲಿ ಮತ್ತು PUದಲ್ಲಿ ಸರ್ ಯಾರು ಅಬೌಟ್ 90% ತೊಗೊಂಡಿದ್ದಾರೆ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕಿಲ್ಲ ಸರ್. ಮಕ್ಕಳಿಗೆ ಎನ್ಕರೇಜ್ ಮಾಡಿದ್ರೆ ಮಾತ್ರ ಬೇರೆ ಮಕ್ಕಳು ಮುಂದೆ ಬರ್ತಾರೆ ಅಂತ ಹೇಳ್ಬಿಟ್ಟು ಮೊನ್ನೆ 2024 ಹೋದ ವರ್ಷದಲ್ಲಿ ಕನಿಷ್ಠ ನಾವು 180 ಮಕ್ಕಳು SLC ಮತ್ತು PUದಲ್ಲಿ ಯಾರು 90% ಮೇಲೆ ತೊಗೊಂಡಿದ್ದಾರೆ ಅವ್ರೆಲ್ಲರಿಗೂ ಒಂದೊಂದು 2 ವೀಲರ್ ವೆಹಿಕಲ್ ನನ್ನ ಕಡೆಯಿಂದ ಕೊಟ್ಟೆ. ಮೊದಲನ್ನ ಸರ್ಕಾರ ವತಿ ಅಲ್ಪಸಂಖ್ಯಾತರ ಇಲಾಖೆಯಿಂದ 10,000 ಬಹುಮಾನ ಅಂತ ಕೊಟ್ಟು ಅವ್ರಿಗೆ ಸನ್ಮಾನ ಕಾರ್ಯಕ್ರಮನ ಅಂಬೇಡ್ಕರ್ ಭವನಲ್ಲೇ ನಾನು ಇಟ್ಕೊಂಡು ಮಾಡಿದೆ. ನಾನು ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ, ಬೇರೆ ಮಕ್ಕಳು ನೋಡಿ ಅದು ಇದು ಬರಲಿ ಅಂತ ಅವ್ರಿಗೆ ಒಂದು ಆಸೆ ಬರಲಿಪ್ಪ, ನಾವು ಚೆನ್ನಾಗಿ ಹೋದ್ರೆ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯಿಂದ ಸಚಿವರು ನಮಗೂ ಏನೋ 2 ವೀಲರ್ ವೆಹಿಕಲ್ ಕೊಡ್ತಾರಂತ. ಹೋದ ವರ್ಷ 2 ವೀಲರ್ ವೆಹಿಕಲ್ 180 ವೆಹಿಕಲ್ ಕೊಟ್ಟಿದೆ ಸರ್. ಈ ವರ್ಷ ಭಾಳ ಜನ ಬಂದು ಏನು ಮಾಡಿದ್ರು ಸರ್, ಆ 2 ವೀಲರ್ ವೆಹಿಕಲ್ ಕೊಟ್ಟರೆ ಆ ಮಕ್ಕಳಿಗೆ ಲೈಸೆನ್ಸ್ ಆಗಲ್ಲ, ಅವ್ರ ತಂದೆ ತಾಯಿ ಓಡಿಸ್ಕೊಳ್ತಾರೆ, ದಯಮಾಡಿ ಮಕ್ಕಳಿಗೆ ಅದರಿಂದ ಏನು ಉಪಯೋಗ ಆಗಲ್ಲ. ಈ ವರ್ಷ ನೀವು ಲ್ಯಾಪ್ಟಾಪ್ ಕೊಡಿ ಅಂತ ಲ್ಯಾಪ್ಟಾಪನ್ನು ಕೇಳಿದ್ರು. ಈ ವರ್ಷ ಕನಿಷ್ಠ 200 ಲ್ಯಾಪ್ಟಾಪ್ ಎಲ್ಲ ಮಕ್ಕಳಿಗೆ ನಾನು ಯಾರು ಟಾಪರ್ ಇದ್ರು ಅವರೆಲ್ಲ ನನ್ನ ಕಡೆಯಿಂದ ನಾನು ಕೊಟ್ಕೊಂಡು ಹೋದೆ. ನಾನು ಏನಕ್ಕೆ ಇದು ಇದು ಮಾಡ್ತಾ ಇದ್ದೀನಿ, ನಾವು ಸನ್ಮಾನ ಮಾಡಿ ಮಾಡ್ತಾ ಇದ್ರೆ ಆ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕಂತ. ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು MBBS ಸೀಟ್ ಯಾರು ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. MBBS ಸೀಟ್ ಇವಾಗ ತಗೊಳ್ಬೇಕಾದ್ರೆ ಡೊನೇಷನ್ ಅಲ್ಲಿ ಕನಿಷ್ಠ 1 ಕೋಟಿ ರೂಪಾಯಿ ಡೊನೇಷನ್ ಆಗ್ತದೆ. ಆ ಮೆರಿಟಲ್ಲಿ ಫ್ರೀ ಸೀಟ್ ಸಿಕ್ಕರೆ ಏನಾಗ್ತದೆ, ಮಿನಿಮಮ್ ಫೀಸ್ ಅಂತೂ ಕಟ್ಟಲೇಬೇಕು. 60,000 ಫೀಸ್ ಇರ್ತದೆ, 60,000 ಕಟ್ಟಲೇಬೇಕಾಗ್ತದೆ. ಇಲ್ಲ ಬೇರೆ ಸೀಟ್ ಸಿಕ್ಕಿ ಅವ್ರ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಅವ್ರಿಗೆ ಕನಿಷ್ಠ ವರ್ಷಕ್ಕೆ 11.5 ಲಕ್ಷದಿಂದ 12 ಲಕ್ಷ ರೂಪಾಯಿ ಫೀಸ್ ಆಗ್ತದೆ. ಕನಿಷ್ಠ 11 ಲಕ್ಷ ಅಂದ್ರೂ 5 ವರ್ಷಕ್ಕೆ 55ರಿಂದ 60 ಲಕ್ಷ ಫೀಸನ್ನು ಕಟ್ಟಬೇಕಾಗ್ತದೆ. ಒಬ್ಬ ಡಾಕ್ಟರ್ ಆಗಬೇಕಾದ್ರೆ 5 ವರ್ಷ ಕೋರ್ಸ್, ಅದು 5 ವರ್ಷ ಕೋರ್ಸಿಗೆ 11,000 ಅಂದ್ರೂ 5 ಅಂದ್ರೂ 55 ಲಕ್ಷ. ಪಾಪ ಬಡವರು ಎಲ್ಲಿಂದ ತರ ಕೂಲಿ ಮಾಡೋನು, ಬೀದಿ ವ್ಯಾಪಾರ ಮಾಡೋನು, ಅವ್ನು ಎಲ್ಲಿಂದ ತರಕ್ಕೆ ಸಾಧ್ಯ? ಆ ದುಡ್ಡಿಲ್ಲ ಕಾರಣಕ್ಕೆ ಭಾಳ ಜನ ಡ್ರಾಪ್ ಔಟ್ ಆಗ್ತಾ ಇದ್ರು ಮಕ್ಕಳು. ಇಲ್ಲ, ಈ ಮಕ್ಕಳು ಡ್ರಾಪ್ ಔಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಹೋದ ವರ್ಷದಿಂದ ಅದಕ್ಕಿಂತ ಮುಂಚೆ ಬರೀ 25,000 ಇದ್ದಿದ್ದು ಫೀಸ್. ಸ್ಕಾಲರ್ಶಿಪ್ ನಾವು ಕೊಡ್ತಾ ಇದ್ವಿ. ಆಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದು, ಇಲ್ಲ ಸರ್ 11 ಲಕ್ಷ ಫೀಸಲ್ಲಿ 25 ಲಕ್ಷ ಕೊಟ್ಟರು ನಾವು ಯಾವುದಕ್ಕೂ ಸಲ್ಲಲ್ಲ, ಅವ್ರಿಗೆ ಭಾಳ ಜನ ಮಕ್ಕಳು ಡ್ರಾಪ್ ಔಟ್ ಆಗ್ತಾರೆ. ಅವ್ರು ನಾವು ನಮ್ಮ ಸರ್ಕಾರ ವತಿಯಿಂದ ಅಲ್ಪಸಂಖ್ಯಾತರ ವತಿಯಿಂದ ನಾವು ಕನಿಷ್ಠ ಒಂದು 5 ಲಕ್ಷ ಆದರೂ ಕೊಡಬೇಕು ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದೆ. ಆಯಿತು, ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು 5 ಲಕ್ಷನ ಘೋಷಣೆ ಮಾಡೋಣ ಅಂತ ಹೇಳಿದ್ವಿ. ಹೋದ ವರ್ಷದಿಂದ ನಾವು MBBS ಸ್ಟೂಡೆಂಟ್ಗೆ 5 ಲಕ್ಷ ಸ್ಕಾಲರ್, 25ರಿಂದ 5 ಲಕ್ಷ ರೂಪಾಯಿ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತಾ
ಕೊಡ್ತಾ ಇದ್ದೀವಿ. ಈ ಬಾರಿ ಕನಿಷ್ಠ 1605 ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ವಿ. ಏನೇ 1605 ಮಕ್ಕಳು ಈ ಬಾರಿ ಡಾಕ್ಟರ್ ಅಂತ ನಿರೀಕ್ಷೆ ನಾನು ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಹೆಚ್ಚಾಗಿ ನಿಮ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಾನು ನಮ್ಮ ನಸೀರ್ ಅಹಮದ್ ಸಾಹೇಬರು ಅವಾಗವಾಗ ಅಲ್ಪಸಂಖ್ಯಾತರು ಅವ್ರಿಗೂ ಸ್ವಲ್ಪ ಎಜುಕೇಷನ್ ಬಗ್ಗೆ ಅವ್ರಿಗೂ ಭಾಳ ಆಸಕ್ತಿ ಇದೆ. ಆವಾಗ ಬಂದು ನಾನು ಗೈಡ್ ಮಾಡ್ತಾರೆ. ನಾನು ತುಂಬ ಮೊನ್ನೆ ಖುಷಿ ಏನೈತೆ ಅಂತ ನಸೀರ್ ಸಾಹೇಬ್ರದ್ದು ಕನ್ಸಲ್ಟ್ ನೋಡಿ ಎಷ್ಟಿದೆ ಅಂತ, ಬಡವ್ರ ಬಗ್ಗೆ ಕಾಳಜಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನನ್ಗೆ ಒಂದು ವಾರ 10 ದಿನ ಹಿಂದೆ ನನ್ನ ಕರೆದ್ರು, ನಿಮ್ಮ ಮೈನಾರಿಟಿ ಆಫೀಸ್ಗೆ ನಾನು ಬರ್ತೀನಿ, ಎಷ್ಟು ಓದ್ತಿರ್ತೀರಾ, ಯಾವ ಥರ ನೀವು ಯೂನಿಫಾರ್ಮ್ ಕೊಡ್ತೀರಾ ನಾನು ತೋರಿಸ್ಬೇಕು ಎಲ್ಲರಿಗೆ. ಏನಂದರೆ ಅವ್ರು ಗಾರ್ಮೆಂಟ್ಸಲ್ಲಿ ಭಾಳ ಎಕ್ಸ್ಪೋರ್ಟ್, ಅವರು ಗಾರ್ಮೆಂಟ್ ಬಿಸ್ನೆಸ್ ಮಾಡೋರು. ಅವ್ರ ಬಟ್ಟೆ ನೋಡ್ಬಿಟ್ಟು ಹೇಳ್ಬಿಡ್ತಾರೆ, ಇದು ಬಟ್ಟೆ ಯಾವ್ದು ಬಟ್ಟೆ ನೀವು ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಹೇಳ್ಬಿಡ್ತಾರೆ. ಆಯಿತು ಅಂತ ಹೇಳ್ಬಿಟ್ಟು ನನ್ನ ಕರೆಸಿ ಯಾವ ಥರ ಬಟ್ಟೆ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದಿನ ನಾನು ತೋರಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಮೈನಾರಿಟಿ ಆಫೀಸಲ್ಲೇ ಬಂದು ನೋಡ್ಕೊಂಡ್ರು. ಆ ಬಟ್ಟೆ ನೋಡಿದ ತಕ್ಷಣ ಏನು ಬಿಸಾಕ್ಬಿಟ್ರು. ಈ ಬಟ್ಟೆ ಏನ್ರಿ ಕೊಡೋದು ನೀವು, ನಿಮ್ಮ ಮಕ್ಳಿಗೆ ಈ ಥರ ಬಟ್ಟೆ ಕೊಡ್ತೀರಿ, ಇದು ಯಾರಿಗೆ ಬರೋದು, ಬಡವ್ರ ಮಕ್ಳು ತಾನೇ ಬರೋದು, ಇಂಥ ಬಡವ್ರ ಮಕ್ಳಿಗೆ ಇಂಥ ಬಟ್ಟೆ ಕೊಡ್ತೀರಂತ ಬಟ್ಟೆ ಎದ್ದು ಬಿಸಾಕ್ರು. ಆಮೇಲೆ ನಾನು ಕೇಳಿದೆ, ಏನಕ್ಕೆ ಸರ್ ಕೋಪ ಮಾಡಿ, ಚೆನ್ನಾಗಿದ್ದಿಲ್ಲ ಸರ್. ಇಲ್ಲ, ಅದು ಯಾವುದೋ ಪಾಲಿಸ್ಟರ್ ಬಿಟ್ಟಿದೆ, ಕಾಟನ್ ಮಕ್ಳಿಗೆ ಕೊಡಬೇಕು, ನಿಮ್ಮ ಮಕ್ಳಿಗೆ ಅಂಥ ಬಟ್ಟೆನೇ ಹಾಕ್ತೀರಾ? ಇಲ್ಲ, ಯಾವ ಕಾರಣಕ್ಕೆ ಇದು ಒಪ್ಪಲ್ಲ. ಅದೆಷ್ಟು ನೀವು ಕೊಡ್ತಾ ಇದ್ದೀರಾ 450ಅಲ್ಲಿ, ಆ ವೆಸ್ಟಲ್ಲಿ ಆ ಶ್ರೀಮಂತರ ಮಕ್ಕಳು ಹೆಂಗಾಗ್ತಾರೆ ಅದು ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ಅದನ್ನು ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನನಗೆ ನನ್ನ ಅನುಭವ ಇದೆ. ಆ ಬಟ್ಟೆನ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಮನೆ ನಸೀರ್ ಅಹಮದ್ ಅವರು ತೀರ್ಮಾನ ಮಾಡಿದ್ರು. ಅದ್ರ ಜೊತೆಯಲ್ಲಿ ಶೂ ತರಿಸ್ಕೊಂಡು ನೋಡಿದ್ರು, ಯಾವುದೋ ಲೋಕಲ್ ಟೆಂಡರಲ್ಲಿ ಯಾವನು ಹಾಕಿದ್ದಾನೆ ಆ ಶೂ, ಇದೇನ್ರಿ ಶೂ ಹಾಕೋದು, ಇನ್ಮೇಲೆ ನಮ್ಮ ಮಕ್ಕಳು ಬಾಟಾ ಶೂನೇ ಹಾಕೊಂಡು ಹೋಗ್ಬೇಕು, ಅದೇ ವಯಸ್ಸಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅಂದರೆ ಅವ್ರು ಹೇಳೋದು ಅರ್ಥ ಏನಂದರೆ, ಈಗ ಬರೋದು ನಮ್ಮ ಸ್ಕೂಲಲ್ಲಿ ಶ್ರೀಮಂತರ ಮಕ್ಕಳು ಯಾರೂ ನಮ್ಮಲ್ಲಿ ಬರಲ್ಲ. ಎಜುಕೇಷನ್ ನಮ್ಮ ಸರ್ಕಾರಿ ಎಜುಕೇಷನ್ ಸ್ಕೂಲ್ಗಾಗಲಿ ಅಲ್ಪಸಂಖ್ಯಾತರಾಗಲಿ ಯಾರೂ ಶ್ರೀಮಂತರು ಬರೋಲ್ಲ. ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಸ್ಕೂಲಲ್ಲಿ ಅವರು ಇದಿದ್ದಾರೆ, ಶಕ್ತಿ ಇದೆ ಅವ್ರಿಗೆ, ದೊಡ್ಡ ದೊಡ್ಡ ಸ್ಕೂಲಲ್ಲಿ. ಇಲ್ಲಿ ಬರೋರು ಎಲ್ಲ ಬಡವ್ರ ಮಕ್ಕಳು. ಆ ಕಾರಣಕ್ಕೆ ಆ ಮಕ್ಕಳಿಗೆ ಊಟದ ವಿಚಾರದಲ್ಲಿ ಮತ್ತೊಂದಿರಲಿ, ಯೂನಿಫಾರ್ಮ್ದಲ್ಲಿ, ಶೂದಿರಲಿ, ಯಾವುದು ಥರದ್ದು ತೊಂದರೆ ಆಗಬಾರ್ದಂತ ಮನೆ ನಸೀರ್ ಅಹಮದ್ ಸಾಹೇಬರು ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾನು ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳ್ತಾ, ಅದ್ರ ಜೊತೆಯಲ್ಲಿ ಅದು ಮಾಡ್ತಾ ಇದ್ದೀವಿ. ಶೂದು ಅದೆಲ್ಲ ಹೇಳಿದ್ದೀನಿ, ಶೂದೆಲ್ಲ ಮಾಡ್ತೀವಿ ನಾವು. ಅದ್ರ ಜೊತೆಲಿ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಎಜುಕೇಷನ್ ಪರ್ಪಸ್ ಅಂತ ಹೇಳ್ಬಿಟ್ಟು ಇವತ್ತು ಭಾಳ ನನಗೆ ಖುಷಿ ಆಯಿತು. ನಾರಾಯಣ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಅದ್ರ ಜೊತೆಲಿ ನಮ್ಮ 2 ಹೆಣ್ಣು ಅಲ್ಪಸಂಖ್ಯಾತರು ಹೆಣ್ಮಕ್ಳು ಜನ ಏನೋ ಹೆಸರು ಕೊಡಪ್ಪ, ಅದು ಸ್ಲಿಪ್ ಇದೆ ಒಂದು, ಮುಂದೆ ಸ್ಲಿಪ್ ಇದೆ ಕೊಡ್ರಲ್ವ. ನನಗೆ ತುಂಬ ಖುಷಿ ತಂದಿದ್ದೇನೆಂದರೆ, ನಮ್ಮ ನಾಜ್ ಅಂತ ಸೈಯದ್ ಸೆಹರಾ ಅಂತ ಹೇಳ್ಬಿಟ್ಟು ತುಂಬ ಇವತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ಸಲ್ಲಿಸಿ, ನಿಮ್ಮ ವಿದ್ಯಾರ್ಥಿ ಮಕ್ಕಳಿಗೆ ನಾನು ಕೇಳ್ಕೊಳ್ಳೋದು, ದಯಮಾಡಿ ಓದೋ ಕಡೆ ಗಮನ ಕೊಡಿ. ಎಜುಕೇಷನ್ ಇಲ್ಲಾಂದರೆ ಯಾರೂ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಓದೋ ಕಡೆ ನೀವು ಗಮನ ಕೊಡಬೇಕಂತ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಕನಸಿದ್ದಷ್ಟೇ. ನಾವು ಎಜುಕೇಷನ್ ಕಡೆ ಗಮನ ಕೊಡಬೇಕು, ವಿದ್ಯಾಭ್ಯಾಸ ಮಕ್ಳಿಗೆ ಕೊಡಬೇಕು. ವಿದ್ಯಾಭ್ಯಾಸ ಇಲ್ಲಾಂದರೆ ನಾವೇನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಅಬ್ದುಲ್ ಕಲಾಂ ಆಜಾದ್ ಅವ್ರ ಕನಸಿತ್ತು. ಆ ಕನಸನ್ನು ನೀವುಗಳು ನೆನೆಸು ಮಾಡಬೇಕಾಗ್ತದೆ. ಇವತ್ತು ಮನೆಯ ಮಧು ಬಂಗಾರಪ್ಪ ಅವರಿಗೆ ಇನ್ನೊಂದು ಬಾರಿ ನಾನು ಧನ್ಯವಾದಗಳು ಸಲ್ಲಿಸಿ, ಅವ್ರು ಬೇರೆ ಬೇರೆ ಕಾರ್ಯಕ್ರಮ ಇದ್ದಿದ್ದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಮ ಧನ್ಯವಾದಗಳು ಸಲ್ಲಿಸಿ, ಈ ಬಾರಿ ಇವತ್ತು ಕಾರ್ಯಕ್ರಮ ಅಂಬೇಡ್ಕರ್ ಭವನಲ್ಲಿ ಮಾಡಿದ್ದೀವಿ ನಾವು. ಬರೋ ವರ್ಷ ನಾನು, ನಸೀರ್ ಅಹಮದ್, ರಿಜ್ವಾನ್ ಅವರು, ಮಧು ಬಂಗಾರಪ್ಪ ಸಾಹೇಬರು ಹೇಳಿದ್ರು, ಈ ವರ್ಷ ಇಲ್ಲಿ ಮಾಡೋದು ನಾವು ಮಾಡಿದ್ದೀವಿ. ಈಗ ಹೆಂಗೋ ಸರ್ಕಾರದಿಂದ ನಾವು ಆದೇಶನ ಹೊರಡಿಸಿದ್ವಿ, ರೆಗ್ಯುಲರ್ 11ನೇ ತಾರೀಕು ಮೌಲಾನಾ ಅಬ್ದುಲ್ ಕಲಾಂ ಹುಟ್ಟುಹಬ್ಬನು ಮತ್ತು ನ್ಯಾಷನಲ್ ಎಜುಕೇಷನ್ ಡೇ ಅನ್ನು ನಾವು ಆಚರಿಸಲೇಬೇಕಾಗ್ತದೆ. ಆ ಕಾರಣಕ್ಕೆ ಇವತ್ತು ಇಲ್ಲಿ ಆಚರಿಸಿದ್ವಿ. ಮುಂದೆ ಬರೋ ವರ್ಷದಲ್ಲಿ ನಾವು ಬ್ಯಾಂಕೆಟ್ ಹಾಲಲ್ಲೇ ಆಚರಿಸ್ಬೇಕಂತ ಇವತ್ತು ಮನೆ ಮಧು ಬಂಗಾರಪ್ಪ ಅವರು, ನಸೀರ್ ಅಹಮದ್ ಅವರು, ರಿಜ್ವಾನ್ ಅವರು ಹೇಳಿದ್ದಾರೆ. ಬರೋ ವರ್ಷದಿಂದ ನಾವು ಈ ಕಾರ್ಯಕ್ರಮನ ಬ್ಯಾಂಕೆಟ್ ಹಾಲಲ್ಲಿ ಆಚರಿಸ್ತೀವಿ ಅಂತ ಹೇಳಿ ನಮ್ಮ ಟೀಚರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಟೀಚರ್ಸ್ ಬಂದಿ ಸರ್. ನಮ್ಮ ಸ್ಟ್ರೆಂತ್ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್. ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತು ಮಧುಣ್ಣ, ನಮ್ಮ ಸ್ಟ್ರೆಂತ್ ನಿಮ್ಮ ಸ್ಟ್ರೆಂತ್ ತುಂಬ ಜಾಸ್ತಿ ಇದೆ. ನಿಮಗೂ ನಮಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸ್ಟ್ರೆಂತ್ ಇದ್ದಿದ್ದು 1,02,000 ಸ್ಟ್ರೆಂತ್ ಇದ್ದಿದ್ದು 2023ವರೆಗೂ. ಇವಾಗ 2 ವರ್ಷದಲ್ಲಿ ನಮ್ಮ ಸ್ಟ್ರೆಂತ್ 2,36,000 ಆಗಿದೆ. ಇನ್ನು 3 ವರ್ಷದಲ್ಲಿ 5 ಲಕ್ಷಕ್ಕೆ ನಾವು ರೀಚ್ ಆಗ್ತೀವಿ. ನಮ್ಮ ಸ್ಟ್ರೆಂತ್ ಇದ್ದಿದ್ದು 1 ಲಕ್ಷ. ನಿಜ, ನಮ್ಮ ಮೈನಾರಿಟಿ ಅಲ್ಪಸಂಖ್ಯಾತರ ಸ್ಟ್ರೆಂತ್ ಇದ್ದಿದ್ದು 1 ಲಕ್ಷ. ಇಲ್ಲೇ ಇದೆ ಡಾಟಾ, ಎಲ್ಲೋ ಇದೆ ಇಲ್ಲಿ. ಎಲ್ಲರಿಗಿಲ್ಲ, ನಿಮ್ಮದು ಇಲ್ಲ ರೀ,
ಹಾಂ 1,20,353 ನಮ್ಮ ಸ್ಟ್ರೆಂತ್ ಇದ್ದಿದ್ದು 23ಗೆ ನಮ್ಮ ಸರ್ಕಾರ ಬರೋದು ಮುಂಚೆ 1,20,350 ಆಮೇಲೆ ಈಗ ಸ್ಟ್ರೆಂತ್ ಇರೋದು 2,34,880. ಇನ್ನು 3 ವರ್ಷದಲ್ಲಿ ನಾವು 3,55,300 ನಾವು ರೀಚ್ ಆಗ್ತೀವಿ. ಅಂದರೆ ನಾವು ಜಾಸ್ತಿ ಆತಿಥ್ಯ ನಾವು ವಿದ್ಯಾಭ್ಯಾಸಕ್ಕೆ ನಾವು ಕೊಡ್ತಾ ಇದ್ದೀವಿ. ಮಕ್ಕಳದಲ್ಲಿ ಟೀಚರ್ಸನ್ನು ಮನವಿ ಮಾಡೋದು ಕೇಳ್ಕೊಳ್ಳೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಟೀಚರ್ಸ್ ಇಲ್ಲಿ ಕೂತಿದ್ದಾರೆ. ನಾನು ಪದೇ ಯಾವಾಗ ನಾನು ಕಾರ್ಯಕ್ರಮ ಮಾಡಿದ್ರೆ ಟೀಚರ್ಸ್ಗಳು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಅಮ್ಮ ಇಷ್ಟೇ ನಾನು ಕೇಳ್ಕೊಳ್ಳೋದು, ನಿಮ್ಮೆಲ್ಲ ಭಾಳ ಜನ ಟೀಚರ್ಸ್ ಇಲ್ಲಿದ್ದಾರೆ. ಈಗ ನಮ್ಮಲ್ಲಿ ಬರೋದು ಅಲ್ಪಸಂಖ್ಯಾತರ ಶಾಲೆಗೆ ಬರೋರು ಯಾರು ಬರೋರು? ಬಡವ್ರ ಮಕ್ಕಳನ್ನು ಬರೋದು. ಶ್ರೀಮಂತರ ಮಕ್ಕಳು ಯಾವ ಕಾರಣಕ್ಕೆ ನಮ್ಮಲ್ಲಿ ಬರಲ್ಲ. ಏನಕ್ಕಂದರೆ ಬಡವ್ರ ಮಕ್ಕಳನ್ನು ಬರೋದು, ಅವರಲ್ಲಿ ಫೀಸ್ ಬೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಕಾರಣಕ್ಕೆ ನಮ್ಮ ವಸತಿ ಶಾಲೆಗೆ ಅಲ್ಪಸಂಖ್ಯಾತ ಶಾಲೆಯಲ್ಲಿ ಕಳಿಸ್ತಾರೆ. ಈಗ ಟೀಚರ್ ಇದಾರಲ್ಲ, ಮಕ್ಕಳಿಗೆ ದೇವರಾದ್ಮೇಲೆ ಯಾರನ್ನ ಇದ್ದರೆ ಅದು ತಾಯಿ ತಂದೆಗಿಂತ ಹೆಚ್ಚಾಗಿ ಟೀಚರ್. ಏನಕ್ಕಂದರೆ ಇವತ್ತು ಟೀಚರ್ ನಾನು ಏನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಇದ್ದೆ. ನಾನು ಗೌಸ್ಯಾಮಿಸ್ ಅಂತ ಇತ್ತಮ್ಮ ಪೊಲೀಸ್ ಹೈಸ್ಕೂಲ್ನಲ್ಲಿ. ಆ ಟೈಮಿಂದ ನಾನು ಸ್ವಲ್ಪ ಒಂದು ಇದು ಜಾಸ್ತಿ, ನಾನು ಪೋಲಿಪನ ಜಾಸ್ತಿ. ನಾನು ಓದೋ ಕಡೆ ಮುಂಚೆನೇ ಹೇಳಿದೆ, ನನಗೆ ಗಮನ ಇಲ್ಲ. ಆ ಟೀಚರ್ ಇಷ್ಟಾದರೂ ನಾನು ಕಲ್ತಿದ್ದೆ ಅಂದರೆ ಆ ಕೃತಜ್ಞತೆಯನ್ನು, ಈ ಕ್ರೆಡಿಟನ್ನು ನಾನು ಗೌಸ್ಯಾಮಿಸ್ ಕೊಡೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಏನಕ್ಕಂದರೆ ಆ ಟೀಚರ್ ಹೆಂಗೆ ನೋಡ್ಕೊಳ್ಳೋದ್ರೆ, ನಾವು ಸ್ಕೂಲ್ ಬಂದರೆ ಅವ್ರ ಸ್ವಂತ ಮಕ್ಕಳು ಥರಮ್ಮ. ನಾವು ಬಂದ ತಕ್ಷಣ ಮಕ್ಕಳಿಗೆ ಹೆಂಗೆ ಅವ್ರ ತಾಯಿ ನೋಡ್ಕೊತಾರೆ ಆ ಥರ ನೋಡ್ಕೊಳ್ತಾ ಇದ್ರು. ಆ ಕಾರಣಕ್ಕೆ ಇವತ್ತು ನಾನು ಈ ಮಟ್ಟಿಗೆ ಅಷ್ಟೋ ಇಷ್ಟು ನಾನು ಮಾತಾಡೋದು ಓದೋದು ಕಲ್ತಿದ್ದೀನಿ. ನಾನು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ಮಕ್ಕಳು ಬರೋ ಸಣ್ಣ ಮಕ್ಕಳು, ಆ ನಿಮ್ಮ ಮಕ್ಕಳಂತ ಮಕ್ಕಳಿಗೆ ಏನಂತಾರೆ, ಅವ್ರು ಯಾರನ್ನ ಎತ್ತರದಲ್ಲಿ ಬಂದು IAS ಆಗ್ತಾರೋ IPS ಆಗ್ತಾರೋ ಏನಾಗ್ತಾರೋ ಒಂದಿನ ನೆನೆಸ್ಕೊಳ್ತಾರೆ. ನಾನು ಇಂಥ ಟೀಚರಿಂದ, ಇಂಥ ಪ್ರಿನ್ಸಿಪಲಿಂದ, ಇದರಿಂದ ನಾನು ಈ ಮಟ್ಟಿಗೆ ನಾನು ರೀಚ್ ಆಗಿದ್ದೀನಂತ ನಿಮ್ಮನ್ನ ನೆನೆಸ್ಕೊಳ್ತಾರೆ ಭಾಳ ಜನ. ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ಆವಾಗ ನಾವು ಲಾಯರ್ ಆಗಿದ್ದೀನಿ, ನಾನು ಈ ಮಟ್ಟಿಗೆ ನಾನು ಬೆಳಿಬೇಕಾದ್ರೆ ಕಾರಣ ನಂದು ನಮ್ಮ IPS ಇದ್ದಾರೆ, IG ಇದ್ದಾರೆ, ನಮ್ಮ ರವಿಕಾಂತೇಗೌಡರು ಅಂತ, ಅವ್ರ ತಂದೆಯವರು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವಾಗ ನೆನೆಸ್ಕೊಳ್ತಾರಮ್ಮ. ಹಾಗೆ ನಿಮ್ಮನ್ನು ನೆನೆಸ್ಕೊಳ್ತಾರವರು, ನಿಮ್ಮನ್ನು ದೇವ್ರ ರೂಪದಲ್ಲಿ ನೋಡ್ತಾರೆ. ದಯಮಾಡಿ ನಿಮ್ಮ ಮಕ್ಕಳು ಹೆಂಗೆ ಇದು ನೋಡ್ಕೊಳ್ತೀರಾ ಆ ಥರ ಮಕ್ಕಳನ್ನ ನೋಡ್ಕೊಳ್ಬೇಕಂತ ವಿದ್ಯಾಭ್ಯಾಸದಲ್ಲಿ ನಾವು ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಬಾರಿ ನಾನು ನ್ಯಾಷನಲ್ ಎಜುಕೇಷನ್ ಡೇದು ಶುಭಾಶಯನ ಕೊಡಿ. ಅದ್ರ ಜೊತೆಯಲ್ಲಿ ಮೌಲಾನಾ ಅಬ್ದುಲ್ ಕಲಾಂ 137 ವರ್ಷ ಶುಭಾಶಯನ ಕೊಡಿ. ನನ್ನ ಮಾತು ಮುಗಿಸ್ತೀನಿ.